ಹಲೋ ಗೆಳೆಯರೆ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 29, 2023 ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ. ಇವಾಗ ಕತ್ತರಲ್ಲಿ ದೋಹಾಗೆ ಸಂಬಂಧಪಟ್ಟಂತೆ ಭಾರತೀಯರನ್ನ ಯಾವ ರೀತಿಯಾಗಿ ಪ್ರಿಸನ್ ಮಾಡಿದ್ರಲ್ಲ, ಇವಾಗ ಅವರಿಗೆ ಸಂಬಂಧಿಸಿದಂಥ ಡೆತ್ ಸೆಂಟೆನ್ಸನ್ನು ಕಮ್ಯೂಟ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ನಾವು ಕತರ್ ರಿಲೇಟೆಡ್ ಇರ್ತಕ್ಕಂಥ ಮ್ಯಾಪಿಂಗನ್ನು ಒಂದು ಸರ್ತಿ ಚೆಕ್ ಮಾಡಲಿಕ್ಕೆ ನೋಡೋಣ, ಯಾವ ರೀತಿಯಾದಂಥ ಇಶ್ಯೂ ಇದೆ ಅಂತ ಆರ್ಟಿಕಲ್ ಮುಖಾಂತರ ತಿಳಿದುಕೊಳ್ಳಲಿಕ್ಕೆ ನೋಡೋಣ. ಹಾಗೂ ಪೆಗಾಸಸ್ ಸ್ಪೈವೇರ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಜರ್ನಲಿಸ್ಟ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ. ಈ ಒಂದು ಸ್ಪೈವೇರ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಇರ್ಬೋದು ಅಥವಾ ಮೇನ್ಸಲ್ಲಿ ಸಹ ಇದು ಆಲ್ರೆಡಿ ಪ್ರೈವೇಸಿ ಇಶ್ಯೂಸ್ಗೆ ಸಂಬಂಧಿಸಿದಂಥ ಕ್ವಶನ್ಸನ್ನು ಕೇಳಿರುವಂಥ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಹಾಗೂ ಇವಾಗ ಡಿಸೇಬಲ್ಡ್ ಸ್ಟಾಫ್ಗಳಿಗೆ ಕೋಟಾ ಪ್ರಮೋಷನ್ಗೆ ಸಂಬಂಧಿಸಿದಂಥ ಒಂದು ಆರ್ಟಿಕಲನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅದನ್ನು ಸಹ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲೂ ಇವಾಗ ಭಾರತೀಯರು ಬೇರೆ ಬೇರೆ ಕಂಟ್ರಿಗಳಲ್ಲಿ ಇರುವಂಥ ಒಂದು ಕಂಡೀಷನ್, ಅಲ್ಲಿ ಇವಾಗ ಹ್ಯೂಮನ್ ಟ್ರಾಫಿಕಿಂಗ್ ಕಂಡೀಷನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಅಥವಾ ಭಾರತೀಯರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದೀರೋ ಅಂತ ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಇಶ್ಯೂಸನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ಎಡಿಟೋರಿಯಲ್ ಸೆಕ್ಷನಿಂದ ಅದರಲ್ಲೂ ಯಾವ ರೀತಿಯಾದಂಥ ಡಿಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಆಥರ್ ಅವರು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನು ಭಾರತದ ಒಂದು ಶಿಪ್ಪಿಂಗ್ ವ್ಯಾಲ್ಯೂ ಚೈನನ್ನು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು, ಚೈನಾದಲ್ಲಿರುವಂಥ ಒಂದು ಮಾಡೆಲನ್ನು ನಾವು ಯಾವ ರೀತಿಯಾಗಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಡಿನಲ್ಲೂ ಸಹ ಆರ್ಟಿಕಲನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಮೊದಲ ಆರ್ಟಿಕಲ್ ನಡಿನಲ್ಲಿ ನಾವು ಕಾಣೋದಾದರೆ ಈ ಒಂದು ಆರ್ಟಿಕಲನ್ನು ನೋಡೋದಾದರೆ ಕತರ್ ಇವತ್ತು ಡೆತ್ ಸೆಂಟೆನ್ಸ್ ಏನಾಗಿತ್ತಲ್ಲ 8 ಜನ ಇಂಡಿಯನ್ಸನ್ನು ಲಾಸ್ಟ್ ಇಯರ್ ಡೆತ್ ಸೆಂಟೆನ್ಸ್ ಕೊಡೋದಾಗಿ ಕಾಣ್ತಾ ಇದ್ವಿ. ಇವಾಗ ಅದನ್ನು ಕಮ್ಯೂಟ್ ಮಾಡಿದ್ದಾರೆ. ಈ ಒಂದು ಸೆಂಟೆನ್ಸ್ ದೋಹಾ ಇವತ್ತು ಕಮ್ಯೂಟ್ ಮಾಡಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ವಿ. ಇಲ್ಲಿ ಅವರು ಎಸ್ಪಿನೋಜ್ಗೆ ಸಂಬಂಧಪಟ್ಟಂತೆ ಅಂದರೆ ಯಾವುದಾದ್ರೂ ಸ್ಪೈಗೆ ರಿಲೇಟೆಡ್ ಇರುವಂತೆ ಅಥವಾ ಒಂದು ಇನ್ಫಾರ್ಮೇಷನಿಂದ ಒಂದು ಇನ್ಫಾರ್ಮೇಷನ್ ಒಬ್ಬ ವ್ಯಕ್ತಿಗತ ಇನ್ಫಾರ್ಮೇಷನ್ಸನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವಂಥ ಕಂಡೀಷನ್, ಕಂಪನಿ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಒಂದು ಕಂಟ್ರಿಯಲ್ಲಿರ್ತಕ್ಕಂಥ ಡಿಫೆನ್ಸ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಲೀಕ್ ಮಾಡಿರುವಂಥ ಸಂದರ್ಭದಲ್ಲಿ ಪನಿಷ್ಮೆಂಟನ್ನು ಮಾಡೋದು ಜನರಲಿ ಈ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ. ಎಸ್ಪಿನೋಜ್ ಅನ್ನುವಂಥ ಒಂದು ಟರ್ಮನ್ನು ನಾವು ಇಲ್ಲಿ ಕಾಣ್ತಾ ಇದೀವಲ್ಲ, ಈ ಒಂದು ಟರ್ಮನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜನರಲ್ ಆಗಿ ನಿಮ್ಗೆ ಆ ಒಂದು ಟರ್ಮ್ ಗೊತ್ತಿರಲಿ ಅಂತ. ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಅವರಿಗೆ ಕಮ್ಯೂಟ್ ಮಾಡಿರುವಂಥ ಒಂದು ಕನ್ಸಿಡರೇಷನ್ ಅನ್ನ ಕಾಣ್ತಾ ಇದೀವಿ. ಇದರಿಂದ ಇದೊಂದು ವೆಲ್ಕಮ್ ನೋಟ್ ಆಗಿ ಅಥವಾ ಒಂದು ಹ್ಯಾಪಿನೆಸ್ ಅನ್ನ ಇಲ್ಲಿ ಕ್ರಿಯೇಟ್ ಆಗಿದೆ. ಅವರನ್ನ ಇನ್ನೋಸೆನ್ಸ್ ಅಂತ ಪ್ರೂವ್ ಮಾಡಲಿಕ್ಕೆ ಇವಾಗ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದಾಗಿ ಕಾಣುವಂಥದ್ದು. ಇಲ್ಲಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕತರ್ಗೆ ಸಂಬಂಧಿಸಿದಂತಹ ಮ್ಯಾಪಿಂಗನ್ನು ನೋಡೋದಾದರೆ, ಯಾಕೆಂದರೆ ಜಾಗ್ರಫಿನಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಸರ್ತಿ ಜಾಗ್ರಫಿನಲ್ಲಿ ಮ್ಯಾಪಿಂಗೋಸ್ಕರ ಅಂತಲೇ ಟೈಮನ್ನು ಇನ್ವೆಸ್ಟ್ ಮಾಡಿದರೆ ತುಂಬ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ನ್ಯೂಸ್ ಪೇಪರ್ನಲ್ಲಿ ಜನರಲಿ ನಾವು ಏನು ಮಾಡಬೇಕು, ಮ್ಯಾಪಿಂಗನ್ನು ಇನ್ಕ್ಲೂಡ್ ಮಾಡ್ತಾ ಹೋದರೆ ಈಸಿಯಾಗಿ ಆಗುತ್ತೆ. ಕತರ್ ಹೆಂಗೆ ಕಂಡು ಬರುತ್ತೆ ಅಥವಾ ಇದು ಯಾವ ರೀತಿಯಾಗಿ ಬಾರ್ಡರಿಂಗನ್ನು ಹೊಂದಿದೆ, ಯಾವ ಏರಿಯಾದಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಸ್ವಲ್ಪ ವಾಟರ್ ಬಾಡೀಸ್ಗಳ ಮೇಲೂ ಸಹ ಕ್ವಶನ್ಸನ್ನು ಕೇಳ್ತಾ ಇರೋದ್ರಿಂದ ಜನರಲ್ ಆಗಿ ಒಂದು ಸರ್ತಿ ನಾವು ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಪರ್ಷಿಯನ್ ಗಲ್ಫಲ್ಲಿ ನಾವು ಕಾಣ್ತಾ ಇದ್ದೀವಿ. ದೋಹಾ ಇದರ ಕ್ಯಾಪಿಟಲ್ ಸಿಟಿ ಅನ್ನುವಂಥದ್ದಾಗಿ ನಾವು ಈ ಆರ್ಟಿಕಲ್ ಇಂದ ಅರ್ಥ ಮಾಡ್ಕೋಬಹುದು. ನ್ಯಾಚುರಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಕತರನ್ನ ನಾವು ಇವಾಗ ಸ್ಟಡಿ ಮಾಡ್ತಾ ಇದೀವಿ. ಕತರ್ ರಿಲೇಟೆಡ್ ಇರ್ತಕ್ಕಂಥ ಭಾರತದ ರಿಲೇಷನ್, ಅಲ್ಲಿರುವಂಥ ಅಂದರೆ ಈಗೇನು ಡೆತ್ ಸೆಂಟೆನ್ಸ್ ಕೊಟ್ಟಿದ್ರಲ್ಲ ಇಂಡಿಯನ್ಸ್ಗಳಿಗೆ, ಅವ್ರಿಗೆ ಇವತ್ತು ಕಮ್ಯೂಟ್ ಮಾಡಿರುವಂಥ ಕಂಡೀಷನನ್ನು ಕಾಣ್ತಾ ಇದೀವಿ ಅಂತ ನಿಮ್ಗೆ ಆರ್ಟಿಕಲಿಂದ ಕ್ಲಿಯರ್ ಆಗಿದೆ. ಇವಾಗ ಕತರನ್ನು ನೋಡೋದಾದರೆ ಇದು ಪರ್ಷಿಯನ್ ಗಲ್ಫಲ್ಲಿ ಕಂಡು ಬರುತ್ತೆ ಅನ್ನುವಂಥ ಕ್ಲಾರಿಟಿ ಇದೆ. ಪರ್ಷಿಯನ್ ಗಲ್ಫನ್ನು ನಾವಿಲ್ಲಿ ಕಾಣ್ಬೋದು. ಹಾಗೂ ಇಲ್ಲಿ ದೋಹಾ ಇದೆ. ದೋಹಾ ಈ ಒಂದು ಕತರ್ ಏನಿದೆಯಲ್ಲ, ಕತರ್ ಬಾರ್ಡರ್ ಆಗುವಂಥ ಒಂದು ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ ಅಂದರೆ ಲ್ಯಾಂಡಿಂದ ಬಾರ್ಡರ್ ಆಗಿರೋದನ್ನು ನೋಡೋದಾದರೆ ಸೌದಿ ಅರೇಬಿಯಾನ ಇದು ಬಾರ್ಡರ್ ಆಗುವಂಥದ್ದಾಗಿ ಕಾಣ್ತಾ ಇದೀವಿ. ಸೌದಿ ಅರೇಬಿಯಾ ಇಲ್ಲಿ ಬಾರ್ಡರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಬೇರೆ ಕಂಟ್ರಿಗಳೊಂದಿಗೆ ಮ್ಯಾರಿಟೈಮ್ ರಿಲೇಷನ್ ಅನ್ನು ಹೊಂದಿದೆ. UAE ಕಾಣ್ಬೋದು, ಹಾಗೂ ಬಹರಿನ್ ಅನ್ನುವಂಥ ನೇಷನ್ ಕಾಣ್ಬೋದು. ಇನ್ನು ಇರಾನ್ ಸಹ ಮ್ಯಾರಿಟೈಮ್ ರಿಲೇಟೆಡ್ ಇರ್ತಕ್ಕಂಥ ರಿಲೇಷನ್ಸ್ಗಳನ್ನು ಕಂಟ್ರಿಯೊಂದಿಗೆ ಹೊಂದಿರೋದನ್ನು ಕಾಣುವಂಥದ್ದು. ಬಟ್ ಲ್ಯಾಂಡ್ ವೈಸ್ ಬಾರ್ಡರ್ ಆಗಿರೋದು ಕೇವಲ ಅಂತಂದರೆ ಸೌದಿ ಅರೇಬಿಯಾ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಜನರಲಿ ಇಲ್ಲಿ ಯಾವ ರೀತಿ ಅಂತ ಕಂಡು ಬರುತ್ತೆ, ರೆಡ್ ಸಿ ಅಂತ ನಾವು ರೀಸೆಂಟಾಗಿ ನೋಡಿದ್ವಿ, ರೈಟ್? ರೆಡ್ ಸಿ ಆಗಿರ್ಬೋದು. ರೆಡ್ ಸಿ ಆದಮೇಲೆ ಇಲ್ಲಿ ಗಲ್ಫ್ ಆಫ್ ಎಡನ್ ಅನ್ನುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಗಲ್ಫ್ ಆಫ್ ಎಡನನ್ನು ಕಾಣ್ತೀವಿ, ಗಲ್ಫ್ ಆಫ್ ಏಡನ್. ಹಾಗೂ ಬಾಬೆಲ್ ಮಂಡಬ್ ಅನ್ನುವಂಥ ಇವಾಗ ರೀಸೆಂಟಾಗೆ ನಾವು ನೋಡಿದ್ವಿ ಬಾಬೆಲ್ ಮಂಡಬ್. ಈ ರೀತಿಯಾದಂಥ ಕನೆಕ್ಷನ್ಸನ್ನು ನಾವು ಡೈಲಿ ಬೇಸಿಸ್ ಮೇಲೆ 1 or 2 ಅಥವಾ ವೀಕ್ಲಿ ಒಂದು 2-3 ಅದರಲ್ಲೂ ಮ್ಯಾಪ್ ಬೇಸ್ಡ್ ನಾವು ಕನೆಕ್ಟ್ ಮಾಡ್ತಾ ಹೋದರೆ ಈಸಿಯಾಗಿ ನಾವು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ. ಪರ್ಷಿಯನ್ ಗಲ್ಫ್ಗೆ ಸಂಬಂಧಪಟ್ಟಂತೆ ಕನೆಕ್ಷನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಅರೇಬಿಯನ್ ಸಿ ಅಲ್ಲಿ ಕಂಡು ಬರುತ್ತೆ. ಇಲ್ಲಿ ಸ್ಟ್ರೇಟ್ ಆಫ್ ಹರ್ಮೋಸ್ ಇರೋದನ್ನು ಕಾಣುವಂಥದ್ದು. ಸ್ಟ್ರೇಟ್ ಆಫ್ ಹರ್ಮೋಸ್. ಇಷ್ಟು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಜನರಲಿ
ಯಾವ ರೀತಿಯಾಗಿ ಬಾರ್ಡರಿಂಗ್ ಕಂಟ್ರೀಸ್ ಇದಾವೆ, ಎಲ್ಲಿ ಕಂಡು ಬರುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಜನರಲ್ ಆಗಿ ಈ ಒಂದು ಆರ್ಟಿಕಲಿಂದ ನಾವು ತೆಗೆದುಕೊಳ್ಳೋದಾದರೆ, ಅದರಲ್ಲೂ ಇವಾಗ ನಾವು ಕಮ್ಯೂಟ್ ಅನ್ನುವಂಥ ಒಂದು ಕನ್ಸಿಡರೇಷನ್ ಅಥವಾ ಪಾರ್ಡನಿಂಗ್ ಪವರ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳನ್ನು ನೋಡೋದಾದರೆ, ನಮ್ಮ ದೇಶದಲ್ಲಿ ಏನಾದರೂ ಪನಿಷ್ಮೆಂಟ್ ಆದರೆ ಅಥವಾ ಏನಾದರೂ ಕ್ರೈಮ್ ಆದರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಲಾನ ಪ್ರಕಾರ ನಾವು ಅವ್ರಿಗೆ ಡೆತ್ ಸೆಂಟೆನ್ಸನ್ನು ಪಾರ್ಡನಿಂಗ್ ಮಾಡುವಂಥದ್ದಾಗಲಿ, ಕಮ್ಯೂಟ್ ಮಾಡುವಂಥದ್ದಾಗಲಿ, ರೆಮಿಷನ್ ಮಾಡುವಂಥದ್ದಾಗಲಿ, ಸ್ಪೆಷಲ್ ಸರ್ಕಮ್ಸ್ಟೆನ್ಸಸನ್ನು ಕನ್ಸಿಡರೇಷನ್ ಮಾಡುವಂಥದ್ದಾಗಲಿ, ಈ ರೀತಿಯಂಥ ಸಾಕಷ್ಟು ಪ್ರೊವಿಷನ್ಸ್ಗಳನ್ನು ಕಾಣ್ತೀವಿ. ಪ್ರೆಸಿಡೆಂಟ್ ಅವರು ಇವಾಗ ಸೆಂಟ್ರಲ್ ಲಾಗೆ ಸಂಬಂಧಪಟ್ಟಂತೆ ಏನಾದರೂ ವಯೋಲೇಷನ್ ಆಗಿದ್ರೆ, ಸೆಂಟ್ರಲ್ ಲಾ ನಡಿನಲ್ಲಿ ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಆಗಿದ್ರೆ, ಆವಾಗ ಪ್ರೆಸಿಡೆಂಟ್ ಅವರ ಒಂದು ಪಾರ್ಡನಿಂಗ್ ಪವರನ್ನು ಕನ್ಸಿಡರ್ ಮಾಡ್ತೀವಿ. ಅದೇ ಸ್ಟೇಟ್ ಲೆವೆಲಲ್ಲಿ ನಾವು ನೋಡೋದಾದರೆ ಗವರ್ನರ್ ಅವರ ಒಂದು ಅಧಿಕಾರವನ್ನು ಕಾಣ್ತಾ ಇರುವಂಥದ್ದು. ಇಲ್ಲಿ ನೀವು ಕಮೆಂಟ್ ಸೆಕ್ಷನ್ ಹೇಳಬೇಕಾಗಿರೋದು, ಪಾರ್ಡನಿಂಗ್ ಪವರ್ಗೆ ಸಂಬಂಧಿಸಿದಂತೆ ಪ್ರೆಸಿಡೆಂಟ್ ಅವರಿಗೆ ಯಾವ ರೀತಿಯಂಥ ಆರ್ಟಿಕಲ್ ಇದೆ, ಗವರ್ನರ್ ಅವರಿಗೆ ಯಾವ ರೀತಿಯಂಥ ಆರ್ಟಿಕಲ್ ಇದೆ ಸಂವಿಧಾನದಲ್ಲಿ ಅಂತ. ಇವಾಗ ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಕ್ರೈಮ್ಗಳಿಗೆ ನಮ್ಮ ದೇಶದ ಲಾನ ಆಧಾರದ ಮೇಲೆ ಮಾಡ್ತೀವಿ. ಇಲ್ಲಿ ಕತರಲ್ಲಿ ಇರ್ತಕ್ಕಂಥ ಲಾಗಳ ಆಧಾರದ ಮೇಲೆ ಇವರನ್ನು ನಾವು ಪನಿಷ್ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಲಾಸ್ಟ್ ಇಯರ್ 8 ಇಂಡಿಯನ್ಸ್ಗಳನ್ನು ಪನಿಷ್ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಇವಾಗ ಭಾರತ ಒಂದು ಅಲ್ಲಿ ಏನು ಮಾಡಿದೆ ಅಂತಂದರೆ, ಇಷ್ಟು ದಿನ ಒಂದು ಏಜೆನ್ಸಿ ಆಗಿನೇ ಒಂದು ಅಪೀಲನ್ನು ಕೊಡೋದ್ರ ಮುಖಾಂತರ ಅಥವಾ ಮನವಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಈ ಒಂದು ಡೆತ್ ಸೆಂಟೆನ್ಸನ್ನು ಕಡಿಮೆ ಮಾಡಬೇಕು ಅಂತ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕಮ್ಯೂಟ್ ಆಗಿರುವಂಥ ಒಂದು ಕಂಡೀಷನ್, ಡೆತ್ ಅನ್ನುವಂಥದ್ದು ಏನಿತ್ತಲ್ಲ ಅದನ್ನು ಇವಾಗ ಕಮ್ಯೂಟ್ ಮಾಡಿದ್ದಾರೆ ಅನ್ನೋದಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಆರ್ಟಿಕಲ್ ನಂಬರನ್ನು ಮೆನ್ಷನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪಿಂಗನ್ನು ಜನರಲ್ ಆಗಿ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವಾಗ ಪೆಗಸಸ್ ಸ್ಪೈವೇರ್ಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನ್ ನೋಡೋದಾದರೆ, ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಈ ಒಂದು ಸ್ಪೈವೇರ್ ಏನಿದೆಯಲ್ಲ ಇದರ ಮುಖಾಂತರ ನಮಗೆ ಗೊತ್ತಾಗದೆ ನಮ್ಮಲ್ಲಿರ್ತಕ್ಕಂಥ ಅಥವಾ ನಮ್ಮ ಮೊಬೈಲಲ್ಲಿರುವಂತಹ ನಮ್ಮ ಸಾಫ್ಟ್ವೇರಲ್ಲಿರ್ತಕ್ಕಂಥ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ರೀತಿಯ ಇಲ್ಲಿ ಆರ್ಟಿಕಲಲ್ಲಿ ನಾವು ನೋಡೋದಾದರೆ, ಜರ್ನಲಿಸ್ಟ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಒಂದು ದ ವೈರ್ ನ್ಯೂಸ್ ವೆಬ್ಸೈಟ್ ಇದನ್ನು ಲೀಡ್ ಮಾಡ್ತಕ್ಕಂಥ ಸಿದ್ಧಾರ್ಥ್ ವರದರಾಜ್, ಬೇರೆ ಬೇರೆ ಜರ್ನಲಿಸ್ಟ್ ಇದ್ದಾರೆ. ಈ ಎಲ್ಲ ಜರ್ನಲಿಸ್ಟ್ಗಳ ಒಂದು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಇವರು ಐಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ. ಐಫೋನ್ ಕಂಪ್ನಿಯವರು ಇವ್ರು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಇನ್ಫಾರ್ಮೇಷನ್ ಇಲ್ಲಿ ಬ್ರೀಚ್ ಆಗ್ತಾ ಇದೆ ಅಥವಾ ನಿಮ್ಮ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ, ಅದರಲ್ಲೂ ಈ ಒಂದು ಪೆಗಸಸ್ ಸ್ಪೈವೇರ್ನಿಂದ ಥ್ರೆಟ್ ಆಗಿದೆ ಅನ್ನುವಂಥ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಪೆಗಸಸ್ ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ಸ್ಪೈವೇರನ್ನು ಸರ್ಕಾರ ಮಾತ್ರ ಯೂಸ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಮಾತ್ರ ಇದನ್ನ ಸೋಲ್ಡ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದು ಏನಾದರೂ ಇದ್ರೆ ಅಥವಾ ಸರ್ಕಾರ ಏನು ಮಾಡ್ಬೋದು, ಈ ಒಂದು ಸ್ಪೈವೇರನ್ನು ಯೂಸ್ ಮಾಡೋದ್ರ ಮುಖಾಂತರ ಅದರಲ್ಲೂ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಥ್ರೆಟ್ ಇದ್ದರೆ, ಟೆರರಿಸ್ಟ್ ಆಕ್ಟಿವಿಟೀಸ್ಗಳಿರ್ಬೋದು, ಏನೋ ಒಂದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಇಶ್ಯೂ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳಿಕ್ಕೆ ಈ ಒಂದು ಸ್ಪೈವೇರನ್ನು ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ರೀಸೆಂಟಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಪೋಸಿಷನ್ ಪಾರ್ಟೀಸ್ಗಳು ಸಹ ಸಾಕಷ್ಟು ಅಲಿಗೇಷನ್ಸ್ಗಳನ್ನು ಹಾಕ್ತಾ ಇದ್ರು. ಅಪೋಸಿಷನ್ ಪಾರ್ಟೀಸ್ಗಳಿಗೆ ಇರ್ತಕ್ಕಂಥ ಮೆಂಬರ್ಸ್ಗಳ ಮೇಲೆ ಈ ಒಂದು ಪೆಗಸಸ್ ಸ್ಪೈವೇರನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. 2017ರಲ್ಲಿಯೂ ಸಹ ಇದನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿರುವಂಥ ಒಂದು ಕ್ಲಾರಿಟಿ ಇದೆ. ಇದನ್ನು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, NSO ಅಂತಕ್ಕಂಥ ಒಂದು ಗ್ರೂಪ್. NSO ಅನ್ನುವಂಥ ಈ ಗ್ರೂಪ್ ಏನಿದೆ ಅಲ್ಲ, ಇದು ಒಂದು ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಟೆಕ್ನಾಲಜಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇಸ್ರೇಲ್ ಬೇಸ್ಡ್ ಇರ್ತಕ್ಕಂಥ ಈ ಒಂದು NSO ಗ್ರೂಪ್ ಇದೆಯಲ್ಲ, ಇದು ಸರ್ಕಾರಗಳಿಗೆ ಈ ಒಂದು ಟೆಕ್ನಾಲಜಿಯನ್ನು, ಯಾಕಂದರೆ ಸರ್ಕಾರ ಇವತ್ತು ಸೆಕ್ಯೂರಿಟಿ ಪರ್ಸ್ಪೆಕ್ಟಿವಲ್ಲಿ ಅಥವಾ ಅವರ ಒಂದು ಸೈಬರ್ ಸೆಕ್ಯೂರಿಟಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡುವಂಥ ಒಂದು ಕ್ಲಾರಿಟಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇವರು ಜನರಲಿ ಯಾವುದೇ ಒಂದು ಪ್ರೈವೇಟ್ ಏಜೆನ್ಸೀಸ್ಗೆ ನೀವು ಹೋಗ್ಬಿಟ್ಟು ಈ ಒಂದು ಸ್ಪೈವೇರನ್ನು ಕೊಂಡ್ಕೊಳ್ತೀನಿ ಅಂದರೆ ಕೊಡೋದಿಲ್ಲ. ಅವರು ಸರ್ಕಾರಗಳಿಗೆ ಮಾತ್ರ ಅವರು ಸೆಲ್ ಮಾಡುವಂಥ ಒಂದು ಕಂಡೀಷನ್, ಅವ್ರ ಜೊತೆಗೆ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರುವಂಥ ಒಂದು ಕಂಡೀಷನನ್ನು ಕಾಣುವಂಥದ್ದು. ಸುಪ್ರೀಂ ಕೋರ್ಟ್ ಸಹ ಈ ಮೊದಲು ಸರ್ಕಾರಕ್ಕೆ ಕ್ವಶನನ್ನು ಕೇಳಿದಾಗ ಸರ್ಕಾರ ಅದನ್ನು ಯೂಸ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಸರ್ಕಾರ ಯಾವುದೇ ರೀತಿಯಾಗಿ ಡಿನೈಡ್ ಮಾಡಿಲ್ಲ, ಇದನ್ನು ತೆಗೆದುಕೊಂಡು ಬಂದಿದ್ದಾರೆ, ಅದನ್ನು ಯೂಸನ್ನು ಮಾಡ್ತೀನಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಸರ್ಕಾರ ಹೇಳಿರೋದಾಗಿ ಕಾಣುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಜನರಲಿ ನಾವು ಅದನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗದೆ ಇರದಂತೆ ಅದು ಇನ್ಸ್ಟಾಲ್ ಆಗಿಬಿಡುತ್ತೆ. ನಮ್ಮ ಒಂದು ಸಾಫ್ಟ್ವೇರ್ ನಡಿಯಲ್ಲಿ ಇನ್ಸ್ಟಾಲ್ ಆಗುವಂಥ ಒಂದು ಕಂಡೀಷನ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ಏನು ಹೇಳ್ಬೋದು ಅಂತಂದರೆ, ಸ್ಟೇಟ್ ಸ್ಪಾನ್ಸರ್ಡ್ ಹ್ಯಾಕಿಂಗ್ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ಬೋದು. ಪೆಗಸಸ್ ಸ್ಪೈವೇರ್ ಇದೆಯಲ್ಲ, ಇದಕ್ಕೆ ಸಂಬಂಧಿಸಿದಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ಸ್ಪೇಸ್ ಸ್ಪಾನ್ಸರ್ಡ್ ಹ್ಯಾಕಿಂಗ್ ಸಿಸ್ಟಮ್ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟ್. ಇಲ್ಲಿ ಇಂಟರ್ನ್ಯಾಷನಲ್ ಅಮ್ನೆಸ್ಟಿಯು ಸಹ ಹೇಳಿರೋ ಪ್ರಕಾರ ಇದನ್ನು ನಾವು ಯೂಸ್ ಮಾಡೋದು
ಇವತ್ತು ಒಬ್ಬ ವ್ಯಕ್ತಿಗತ ಪರ್ಸನಲ್ ಇನ್ಫಾರ್ಮೇಷನ್ಸನ್ನು ವಯೋಲೇಟ್ ಮಾಡ್ತಿದೆ ಅಂತ ಹೇಳಿದ್ರು ಸಹ ಇವಾಗ ನಾವು ಪರ್ಟಿಕ್ಯುಲರ್ಲಿ ಇದ್ರ ಬಗ್ಗೆ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಕನ್ಸರ್ನನ್ನು ಇಲ್ಲಿ ಕಾಣಬಹುದು. ಇವಾಗ ಪರ್ಸನಲ್ ಇನ್ಫಾರ್ಮೇಷನ್ಸನ್ನು ವಯೋಲೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಮೂಲಭೂತ ಹಕ್ಕು ವಯೋಲೇಟ್ ಆಗ್ತಿದೆ ಅಂತ ಅರ್ಥ. ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ ಹಾಗೂ ಪುಟ್ಟಸ್ವಾಮಿ ಕೇಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಜನರಲ್ ಆಗಿ ಈ ಒಂದು ಪೆಗಸಸ್ ಅಂದರೆ ಏನು ಅನ್ನುವಂತಹ ಮಾಹಿತಿ ಕಂಪ್ಲೀಟಾಗಿ ನೋಡೋದಾದರೆ ಈ ಒಂದು ಇಮೇಜನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಲಿಕ್ಕೆ ಹೇಳ್ತೀನಿ, ಸೊ ದಟ್ ನೀವು ಅದನ್ನು ರಿವಿಷನ್ ಮಾಡ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಈ ಒಂದು ಪೆಗಸಸ್ ಸ್ಪೈವೇರ್ ಏನಿದೆಯಲ್ಲ, ಇಸ್ರೇಲಿ ಕಂಪ್ನಿ NSO ಅಂತ ನಾವು ಇವಾಗ ನೋಡಿದ್ವಿ, NSO ಗ್ರೂಪ್ ಇವರು ಡೆವಲಪ್ ಮಾಡಿರ್ತಕ್ಕಂತಹ ಸಾಫ್ಟ್ವೇರ್. ಸೊ ಈ ಒಂದು ಸಾಫ್ಟ್ವೇರಿಂದ ಯಾವುದೇ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಆಗಿರೋ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ಅಥವಾ ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಇವುಗಳನ್ನು ಟ್ಯಾಕ್ ಮಾಡಲಿಕ್ಕೆ ಅಂದರೆ ಅದರಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳಿಕ್ಕೆ ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ. ಈ ಒಂದು ಡಿವೈಸಸ್ ಸಂಬಂಧಪಟ್ಟಂತೆ ಡೆವಲಪನ್ನು ಮಾಡಿದ್ದಾರೆ ಅಂತ. ಇಲ್ಲಿ ಏನು ಗೊತ್ತಾ, ಈ ಒಂದು ಪೆಗಸಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಝೀರೋ ಕ್ಲಿಕ್ ಅಟ್ಯಾಕ್ ಅನ್ನುವಂಥದ್ದಾಗಿ. ಸೊ ಇವಾಗ ನೀವು ಯಾವುದೇ ರೀತಿಯಂಥ ಲಿಂಕ್ ಬಂದಾಗ ಅಥವಾ ಏನೇ ಒಂದು ಪಾಪಪ್ ಇಮೇಜಸ್ ಬಂದಾಗ ಈ ಸಂದರ್ಭದಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಲಿಲ್ಲ ಅಂದ್ರೂ ಸಹ ಅಥವಾ ಆ ರೀತಿಯಾದಂಥ ಯಾವುದೇ ರೀತಿಯಂಥ ಟಚ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಕೊಡದೇ ಇದ್ರೂ ಸಹ ನೀವೇನು ಮಾಡ್ಬೋದು ಅಂದರೆ ಆ ಒಂದು ಸಾಫ್ಟ್ವೇರನ್ನು ಪರ್ಟಿಕ್ಯುಲರ್ ಡಿವೈಸಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಝೀರೋ ಕ್ಲಿಕ್, ನೀವು ಯಾವುದೇ ರೀತಿಯಂಥ ಕ್ಲಿಕ್ಕನ್ನು ಮಾಡದೆ ಅಟ್ಯಾಕ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದಾಗಲಿ, ಕೇವಲ ಜಸ್ಟ್ ಒಂದು ವಾಟ್ಸಪ್ ಮಿಸ್ ಕಾಲ್ ಕೊಟ್ಟರೆ ಸಾಕು ಅಂತ. ಸೊ ಇದರಿಂದ ಅಲ್ಲಿರುವಂಥ ಎಲ್ಲ ಸಿಸ್ಟಮನ್ನು ಬದಲಾವಣೆ ಮಾಡುತ್ತೆ. ನಿಮಗೆ ಒಂದು ಮೆಸೇಜ್ ಬರಲ್ಲ ಆ ರೀತಿಯಂಥ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅಂತ. ನಿಮ್ಮ ಒಂದು ಕಾಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನಿರುತ್ತಲ್ಲ ಅದನ್ನೂ ಸಹ ಡಿಲೀಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆ ರೀತಿಯಂಥ ಸಿಚುವೇಶನ್ಸ್ಗಳನ್ನು ಕಾಣ್ಬೋದು. ಇದನ್ನು ನಾವು ಮ್ಯಾನ್ಯುವಲಿನೂ ಸಹ ಕೆಲವೊಂದಿಷ್ಟು ಡಿವೈಸಸ್ಗಳಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪಬ್ಲಿಕ್ ಸೆಕ್ಟರಲ್ಲಿ ಇರ್ತಕ್ಕಂಥ ಮೇನ್ ಡಿವೈಸಸ್ ನಡಿನಲ್ಲೂ ಸಹ ಈ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ತಾರೆ. ಯಾಕೆಂದರೆ ಕೆಲವೊಂದಿಷ್ಟು CBI ರಿಲೇಟೆಡ್ ಇರುವಂತೆ ಇರಬಹುದು ಅಥವಾ ವೆರಿ ಸೆನ್ಸಿಟಿವ್ ಡೇಟಾಸ್ಗಳನ್ನು ನಾವು ಇವತ್ತು ಸೇವ್ ಮಾಡಲೇಬೇಕು, ಅದನ್ನು ಯಾವುದೇ ರೀತಿಯಾಗಿ ಬ್ರೀಚ್ ಮಾಡಬಾರ್ದು ಅನ್ನುವಂಥ ಕಂಡೀಷನ್ ಇದ್ರೂ ಸಹ ಈ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅದನ್ನು ಯೂಸ್ ಮಾಡದೇ ಇದ್ದರೆ, ಇವಾಗ ಒಬ್ಬ ವ್ಯಕ್ತಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅಲ್ಲಿ 60 ಇವಾಗ ಕನೆಕ್ಟ್ ಯಾರು ಮಾಡಿರ್ತಾರಲ್ಲ ಆ ಕನೆಕ್ಷನ್ಗೂ ಮತ್ತು ಯಾವ ವ್ಯಕ್ತಿ ಟಾರ್ಗೆಟ್ ಮಾಡಿರ್ತಾರಲ್ಲ ಕನೆಕ್ಟಿವಿಟಿ ಏನಾದರೂ ಮಿಸ್ ಆದರೆ ಈ ಒಂದು ಸಂದರ್ಭದಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುವಂಥ ಒಂದು ಕಂಡೀಷನ್. ಕಮಾಂಡ್ ಹಾಗೂ ಕಂಟ್ರೋಲ್ ಅಂತ ಟರ್ಮ್ ಯೂಸ್ ಮಾಡಿದ್ದಾರೆ. ಕಮಾಂಡ್ ಯಾರು ಮಾಡ್ತಿರ್ತಾರೆ, ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ, ಇವೆರಡು ಕನೆಕ್ಷನ್ ಏನಾದರೂ ಮಿಸ್ ಆದರೆ ಈ ಸಂದರ್ಭದಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲ ಡೇಟಾಗಳು ಸೆಲ್ಫ್ ಡಿಸ್ಟ್ರಕ್ಷನ್ ಆಗುತ್ತೆ ಅಂತ, ಎಲ್ಲ ಟ್ರೇಸಸ್ಗಳನ್ನು ರಿಮೂವ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೂ ಒಂದು ವೇಳೆ ನಾವು ರಾಂಗ್ ಪರ್ಸನ್ ಮೇಲೇನೂ ಸಹ ಇವತ್ತು ಟಾರ್ಗೆಟ್ ಮಾಡದೇ ಇರುವಂಥ ಬೇರೆ ಒಂದು ಪರ್ಸನ್ಗೆ ಏನಾದರೂ ಇನ್ಫಾರ್ಮೇಷನ್ ಹೋದರೆ ಈ ಸಂದರ್ಭದಲ್ಲಿ ಅದು ಸಹ ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತಕ್ಕಂಥ ಫೆಸಿಲಿಟೀಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಹ ಹೇಳಿರೋ ಪ್ರಕಾರ, ಸೊ ಇದೊಂದು NGO, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ NGO, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಕನ್ಸಿಡರೇಷನನ್ನು ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇರುವಂಥ ಒಂದು ಕೇರನ್ನು ಇವರು ತೆಗೆದುಕೊಳ್ತಾರೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ NGO ಇದೊಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದೊಂದು NGO, ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ವಯಲೇಷನ್ ಏನಾದರೂ ಆದರೆ ಇವಾಗ ಇಲ್ಲಿ ಒಂದು ಕ್ವಶನ್ ಆಗುತ್ತಲ್ಲ, ವ್ಯಕ್ತಿಗತ ರೈಟ್ಸನ್ನು ಇದು ವಯಲೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ಸ್. ಈ ಜನರಲ್ ಏನು ಮಾಡ್ತಾರೆ, ಸರ್ಕಾರ ಇವಾಗ ತುಂಬ ಸಸ್ಪಿಷಿಯಸ್ ಕಂಡೀಷನ್ಸ್ ಏನಿರುತ್ತೆ ಅಥವಾ ಸಮ್ಟೈಮ್ಸ್ ಟೆರರಿಸ್ಟ್ ಆಕ್ಟಿವಿಟೀಸ್ಗಳಿರುತ್ತೆ, ಸೊ ನ್ಯಾಷನಲ್ ಲೆವೆಲ್ ಇರತಕ್ಕಂಥ ರೆಕಾರ್ಡ್ಸ್ಗಳು ಏನಾದರೂ ಮಿಸ್ ಔಟ್ ಆಗಿದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ರೀತಿ ಅಂತ ಪೆಗಸಸ್ ವೈರಸಸ್ಸನ್ನು, ಸೊ ಸ್ಪೈವೇರ್, ಸಾರಿ ಇಟ್ಸ್ ನಾಟ್ ಅ ವೈರಸ್, ಪೆಗಸಸ್ ಸ್ಪೈವೇರನ್ನು ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಈ ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಸೊ ಜನರಲ್ ಆಗಿ ಸ್ಟೇಟ್ಮೆಂಟ್ಸನ್ನು ಕೊಡುವಾಗ ಝೀರೋ ಕ್ಲಿಕ್ ಅಟ್ಯಾಕ್ ಈ ರೀತಿಯಾಗಿರ್ಬೋದು ಅಥವಾ ಪ್ರೈವೇಟ್ ಮೆಂಬರ್ಸ್ ಯೂಸ್ ಮಾಡ್ಬೋದು ಅಂತ ರಾಂಗ್ ಸ್ಟೇಟ್ಮೆಂಟ್ಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡ್ರೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಶ್ಯೂ ಏನಿದೆ ಅಂತ ನಿಮಗೆ ಮೇನ್ಸಲ್ಲಿ ಡೈಮೆನ್ಷನ್ಸನ್ನು ಯೂಸ್ ಮಾಡುವಾಗ ಸಹಕಾರಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಏನಾಗಿದೆ ಅಂದರೆ, ರೀಸೆಂಟಾಗಿ ಫ್ರೆಂಚ್ಗೆ ಹೋಗಿರ್ತಕ್ಕಂಥ ಇಂಡಿಯನ್ಸ್ಗಳನ್ನು ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನುವಂಥ ಒಂದು ಕನ್ಸರ್ನ್ನ ಆಧಾರದ ಮೇಲೆ ಏನು ಮಾಡಿದರು, ಅಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ಸನ್ನು ಮಾಡುವಂಥ ಒಂದು ಕಂಡೀಷನನ್ನು ನೋಡಿದ್ವಿ. ಹಾಗೂ ಅವರನ್ನು ಇವಾಗ ಮತ್ತೆ US ಕಳಿಸ್ತಾ ಇರುವಂಥ ಒಂದು ಸಿಚುವೇಶನ್. ಸರಿಸುಮಾರು 303 ಇಂಡಿಯನ್ಸ್ಗಳಿಗೆ ಸಂಬಂಧಪಟ್ಟಂತಹ ಡಿಟೈನ್ಡ್ ಕಂಡೀಷನನ್ನು ಅವರನ್ನು ಹಿಡಿದಿರುವಂತೆ ನಾವು ಫ್ರೆಂಚಲ್ಲಿ ಕಾಣ್ತಾ ಇದ್ದೀವಿ. ಸೊ ಅಗೇನ್ ಅವರನ್ನು US ಕಳಿಸಿರುವಂಥ ಈ ಒಂದು ಹೆಕ್ಟಿಕ್ ವರ್ಕನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತ. ಜನರಲ್ ಏನಾಗುತ್ತೆ, ಇವಾಗ
ಅವ್ರ ಮೇಲೆ ಅನುಮಾನ ಬರಲಿಕ್ಕೆ ಕಾರಣ ಏನಿದೆ? ಇವಾಗ ರೀಸೆಂಟಾಗಿ ಸಿಖ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ನಾವು ಕಾಣ್ತಿದ್ದೀವಿ. ಸಂಬಂಧಿಸಿದಂತೆ ನಾವು ನೋಡೋದಾದರೆ ಅಲ್ಲಿಯೂ ಸಹ ಅವರ ಒಂದು ಸಿಖ್ ರಿಲೇಟೆಡ್ ಇರುವಂತೆ ಸಾಕಷ್ಟು ವಯಲೇಷನ್ಸ್ಗಳು ಪ್ರೊಟೆಕ್ಷನ್ ಆಗಿರೋದ್ರಿಂದ ಅಲ್ಲಿ ಗಲಭೆಗಳನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತೀಯರು ಯಾರೇ ಬಂದ್ರೂ ಸಹ ಅನುಮಾನವಾಗಿ ನೋಡುವಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂಥ ಒಂದು ಸ್ಟೆಪ್ ಅಥವಾ ಯಾವ ರೀತಿಯಾಗಿದೆ ಅಂದರೆ ಇವಾಗ ಬೇರೆ ಒಂದು ದೇಶಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಜನರಲಿ ಮೈಗ್ರೇಷನ್ ಯಾವ ರೀತಿಯಾಗಿ ಆಗುತ್ತೆ? ಮೈಗ್ರೇಷನ್ ಆಗೋ ಕಾರಣ ಏನಿರುತ್ತೆ ಅಂದರೆ ಜಾಬ್ ಅಪಾರ್ಚುನಿಟೀಸನ್ನು ಹುಡುಕೊಂಡು ಹೋಗಿರ್ತಾರೆ. ಸೊ ತಮ್ಮ ಒಂದು ಲೈವ್ಲಿಹುಡ್ ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಥವಾ ಎಜುಕೇಷನ್ ಪರ್ಪಸ್ಗೋಸ್ಕರ ಬೇರೆ ಕಂಟ್ರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಜನರಲಿ ಇವಾಗ ಜಾಬ್ ಪರ್ಪಸ್ಗೆ ಹೋದಾಗ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುವಂಥ ಒಂದು ಅನುಮಾನ ಆಗಿರ್ಬೋದು. ಎಜುಕೇಷನಲ್ ಪರ್ಪಸಲ್ಲಿ ಅಷ್ಟೊಂದು ಕನ್ಸಿಡ್ರೇಷನನ್ನು ಒಂದು ಕಂಟ್ರಿ ಮಾಡೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಜಾಬ್ ಅಪಾರ್ಚುನಿಟಿ ಇದ್ದಾಗ ಆ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಪ್ರತಿಯೊಂದು ನೇಷನ್ ಹೊಂದಿರುತ್ತೆ. ಸೊ ಹಾಗಾಗಿ ಇವಾಗ ಈ ಒಂದು ಆರ್ಟಿಕಲ್ನ ಕನ್ಸಿಡ್ರೇಷನ್ ಅಂತಂದರೆ, ಈಗ ಮೆಜಾರಿಟಿ ಪ್ಯಾಸೆಂಜರ್ಸ್ಗಳು ಏನಿದಾರಲ್ಲ ಇದರಲ್ಲಿ ಪಂಜಾಬ್, ಹರಿಯಾಣ ಮತ್ತು ಗುಜರಾತದಿಂದ ಇರೋದ್ರಿಂದ ಸೊ ಇಲ್ಲಿ ನಾವು ಏನಾಗಿದೆ, ಡಿಸ್ಟ್ರೆಸ್ ಕ್ರಿಯೇಟ್ ಆಗಿದೆ. ಸೊ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಇಲ್ಲಿ ನಾವು ಪ್ರಾಪರಾಗಿ ಒಂದು ಇಮಿಡಿಯೇಟ್ ಆಗಿರುವಂಥ ಆ್ಯಕ್ಷನ್ನ ತೆಗೆದುಕೊಳ್ಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿ ಮೈಗ್ರೇಷನ್ ಆಗಬಾರ್ದು, ಬೇರೆ ಕಡೆ ಹೋಗಬಾರ್ದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನಾವು ಮೊದಲು ಇಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಾಪರಾಗಿ ಸರಿಸುಮಾರು ನಿಯರ್ಲಿ ಇವಾಗ ಭಾರತೀಯರನ್ನು ನಾವು ನೋಡೋದಾದರೆ 1,00,000 ಅಷ್ಟು ಭಾರತೀಯರು ಪ್ರಿವಿಯಸ್ ಇಯರ್ ಕಂಪೇರ್ ಮಾಡಿದರೆ ಬೇರೆ ದೇಶದಲ್ಲಿ ಹೋಗ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ, ಮೈಗ್ರೇಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಒಂದು ಡ್ಯೂರೇಷನನ್ನು ಇಲ್ಲಿ ಜನರಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂಥ ಸ್ಟೆಪ್ ಅಂತಂದರೆ, ಇವಾಗ ಅಲ್ಲಿರುವಂಥ ಡಿಸ್ಟ್ರೆಸ್, ಈ ಏರಿಯಾದಿಂದ ಹೋಗ್ತಾ ಇರುವಂಥ ಜನರ ಒಂದು ಡಿಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಬೇಕು. ಇದರಿಂದ ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂತಹ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನುವಂಥ ಕನ್ಸಿಡರೇಷನನ್ನು ಕಾಣ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮೈನರ್ ಚೈಲ್ಡ್ಸ್ಗಳನ್ನೆಲ್ಲ ಸಹ ಬೇರೆ ಬೇರೆ ಕಡೆ ಕಳಿಸ್ತಾರೆ. ಯಾಕೆಂದರೆ ಮನೆ ಸ್ವಲ್ಪ ಕೆಲಸಕ್ಕೋಸ್ಕರ ಆಗಿರ್ಬೋದು, ಅವರನ್ನು ಕೊಂಡ್ಕೊಳ್ಳೋಕ್ಕಾಗಿರ್ಬೋದು, ಇವನ್ನೆಲ್ಲ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು, ಈ ಒಂದು ಡಿಸ್ಟ್ರೆಸ್ ಇರ್ತಕ್ಕಂಥ ಕನ್ಸರ್ನನ್ನು ನಾವು ಯಾವ ರೀತಿಯಾಗಿ ಡೀಪೇರ್ ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟನ್ನು ಆರ್ಟಿಕಲ್ನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಇವಾಗ ಕೋಟಾ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಡಿಸೇಬಲ್ಡ್ ಸ್ಟಾಫ್ಗಳಿಗೆ ಒಂದು ಕೋಟಾ ಪ್ರಮೋಷನನ್ನು ಮಾಡಬೇಕು. ಅದರಲ್ಲೂ 2016 ಆದಮೇಲೆ ಯಾರು ಅಪಾಯಿಂಟ್ ಆಗಿರ್ತಾರಲ್ಲ, ಇದೊಂದು ಡ್ಯೂರೇಷನನ್ನು ಕೊಟ್ಟಿದ್ದಾರೆ. June 30, 2016 ಈ ಒಂದು ಡ್ಯೂರೇಷನ್ ಆದಮೇಲೆ ಅಪಾಯಿಂಟ್ ಅಂಥವ್ರಿಗೆ ನಾವು ಇವಾಗ ಪ್ರಮೋಷನ್ ಅಂತ ಬಂದಾಗ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು. ಸಮ್ಟೈಮ್ಸ್ ಇವಾಗ ಗ್ರೂಪ್ ಸಿ ಇರ್ತಾರೆ, ಗ್ರೂಪ್ ಸಿ ಇದ್ದರೆ ಗ್ರೂಪ್ ಬಿ ಇದ್ದರೆ ಎ, ಈ ರೀತಿಯಾಗಿ ಪ್ರಮೋಷನನ್ನು ಪ್ರೊವೈಡ್ ಮಾಡಬೇಕು ಅಂತ. ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಡಿಸೇಬಲ್ಡ್ ಪರ್ಸನ್ಸ್ಗಳಿಗೆ. ಸೊ ಈ ಒಂದು ಫೈಟನ್ನು ನಾವು ನೋಡೋದಾದರೆ ಇವಾಗ ಕ್ಯಾಂಡಿಡೇಟ್ಸ್ಗಳು ಜನರಲಿ ಅವರು ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ಐದರ್ ಅವರು ಅಂಗವಿಕಲ ಅಥವಾ ಡಿಸೇಬಲ್ಡ್ ಕೋಟಾನಿಂದ ಜಾಯ್ನ್ ಆಗಿರ್ತಾರೆ, ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಜನ ಇರುವಂಥ ಸಂದರ್ಭದಲ್ಲಿ ಅವ್ರು ಜನರಲ್ ಮೆರಿಟಲ್ಲೂ ಸಹ ಆಯ್ಕೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಪೋಸ್ಟ್ ಆಗಿರಲಿ, ಯಾವ ರೀತಿಯಾಗಿ ಅಪಾಯಿಂಟ್ ಆದರೂ ಪರವಾಗಿಲ್ಲ, ಅವ್ರನ್ನೇನು ಮಾಡಬೇಕಾಗಿದೆ, ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು. ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ಸನ್ನು ಪ್ರೊವೈಡ್ ಮಾಡಬೇಕು. ಇದರೊಂದಿಗೆ ಅವ್ರಿಗೆ ಯಾವುದೇ ರೀತಿಯಂಥ ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಅರಿಯರ್ಸನ್ನು ನಾವು ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಪ್ರಮೋಷನ್ ಆದಮೇಲೆ ಅವ್ರಿಗಿರುವಂಥ ಅರಿಯರ್ಸ್ ಅಥವಾ ಏನಾದ್ರು ಡ್ಯೂ ಇದ್ದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಅರಿಯರ್ಸನ್ನು ಆ ವ್ಯಕ್ತಿಗೆ, ಪ್ರಮೋಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಈ ಆರ್ಟಿಕಲ್ ನಡಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ಪ್ರಮೋಷನ್ಗೆ ಸಂಬಂಧಿಸಿದಂತೆ ಒಂದು ಡ್ಯೂರೇಷನನ್ನು ಕೊಟ್ಟಿದ್ದಾರೆ. ಜನರಲಿ ಆರ್ಟಿಕಲ್ 15 ಹಾಗೂ 16ಗೆ ಸಂಬಂಧಪಟ್ಟಂತೆ ಇವಾಗ ಜನರಲಿ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ನಾವು ಕನ್ಸಿಡರ್ ಮಾಡೋದಾದರೆ ಇವಾಗ ಜಾಬ್ ರಿಲೇಟೆಡ್ ಇರ್ತಕ್ಕಂಥ ಅಪಾರ್ಚುನಿಟೀಸ್ಗಳಾಗಿರ್ಬೋದು, ಎಜುಕೇಷನ್ ಸೆಕ್ಟರ್ನಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡ್ತಕ್ಕಂಥ ರಿಸರ್ವೇಷನ್ ಆಗಿರ್ಬೋದು. ರಿಸರ್ವೇಷನ್ ಅಂತ ಬಂದಾಗ ಒಂದು ಜಾಬ್ ಇರುತ್ತೆ ಹಾಗೂ ಎಜುಕೇಷನ್ ಇರುತ್ತೆ. ಸೊ ಇವೆರಡೂ ರಿಲೇಟೆಡ್ ಇರುವಂತೆ ಕಾಣ್ತಾ ಇದ್ದೀವಿ. ಹಾಗೂ ಇದರೊಂದಿಗೆ ಯಾವುದೇ ರೀತಿಯಂಥ ಡಿಸ್ಕ್ರಿಮಿನೇಷನ್ನು ಸಹ ನಾವು ಮಾಡಬಾರ್ದು ಅನ್ನುವಂಥ ಒಂದು ಆರ್ಟಿಕಲನ್ನು ಎತ್ತಿ ಹಿಡಿಯೋದು ಆರ್ಟಿಕಲ್ 15 ಅಡಿನಲ್ಲಿ. ಸೊ ಈ ಒಂದು ಆರ್ಟಿಕಲನ್ನು ಸಹ ಇಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಇನಿಷಿಯೇಟಿವ್ ಸಹಕಾರಿ ಆಗಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಡಿಸೇಬಲ್ಡ್ ಪರ್ಸನ್ ರಿಲೇಟೆಡ್ ಇರುವಂತೆ ನಾವು ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಡೇ ಬೈ ಡೇ ಒಂದೊಂದು ಆರ್ಟಿಕಲ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆರ್ಟಿಕಲ್ 15 ಹಾಗೂ ಆರ್ಟಿಕಲ್ 16ಗೆ ಸಪೋರ್ಟ್ ಮಾಡುವಂಥ ಒಂದು ಕನ್ಸಿಡರೇಷನ್ ಅನ್ನು ಈ ಒಂದು ಆರ್ಟಿಕಲ್ ನಡಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ.
ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನಿನ್ನೆ ನೋಡಿರ್ತಕ್ಕಂಥ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಈ ಕ್ವಶನ್ ಅಡಿನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾನ್ ಎಕಾನಮಿಕ್ ಎಲಿಮೆಂಟ್ ಅಂತ ನಾವು ನಿನ್ನೆ ಕೇಳಿದ್ವಿ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಯಾವ ರೀತಿಯಾಗಿದೆ ಅಂದರೆ ಕ್ವಶನ್ ಆಪ್ಷನ್ ಎ ಸೋಷಿಯಲ್ ಬಿಹೇವಿಯರ್ ಅನ್ನುವಂಥ ಒಂದು ಆನ್ಸರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೋಷಿಯಲ್ ಬಿಹೇವಿಯರನ್ನು ನಾವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತೀವಿ? ಜನರಲ್ ಆಗಿ ನಿಮಗೆ ಯಾವ ರೀತಿಯಂಥ ಎಕನಾಮಿಕ್ ಆಕ್ಟಿವಿಟೀಸ್ಗಳಿವೆ, ರಿಮೈನಿಂಗ್ ಯಾವುದಿದೆ ನೋಡಿ ಇಲ್ಲಿ, ನ್ಯಾಚುರಲ್ ರಿಸೋರ್ಸಸ್, ಎನರ್ಜಿ ರಿಸೋರ್ಸಸ್, ಕ್ಯಾಪಿಟಲ್ ರಿಸೋರ್ಸಸ್. ಜನರಲಿ ಏನಾಗುತ್ತೆ, ಈ ಒಂದು ಸೆಕ್ಟರ್ಸ್ಗಳ ಮುಖಾಂತರ ನೀವು ಕ್ಯಾಪಿಟಲ್ ಅನ್ನ ಜನರೇಟ್ ಮಾಡಲಿಕ್ಕೆ ಆಗುತ್ತೆ ಅಥವಾ ಇದರಿಂದ ನಾವು ಎಕನಾಮಿಕ್ ಆಕ್ಟಿವಿಟೀಸ್ಗಳು ಆಗ್ತಾ ಇರೋದನ್ನ ಕಾಣ್ತಾ ಇದೀವಿ. ಸೋಷಿಯಲ್ ಬಿಹೇವಿಯರ್ ಜನರಲಿ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಇದ್ರೂ ಸಹ ಅದನ್ನ ನಾನ್ ಎಕನಾಮಿಕ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದ್ರೆ ಜನರಲಿ ಕ್ಯಾಪಿಟಲ್ ಅನ್ನ ಜನರೇಟ್ ಮಾಡುವಂಥದ್ದು, ಒಂದು ಅಸೆಟ್ ಅಥವಾ ಒಂದು ಪ್ರಾಪರ್ಟಿಯನ್ನ ಇಲ್ಲಿ ಕ್ರಿಯೇಟ್ ಮಾಡಿರುವಂಥ ಒಂದು ಕಂಡೀಷನ್. ಸೊ ಎಕನಾಮಿಕ್ ಆಕ್ಟಿವಿಟೀಸ್ಗಳು ನಡೆಯುವಂತೆ ಅಂತ ಜನರಲ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಕ್ಟರ್ಸ್ ಡಿಟರ್ಮೈನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಅಡಿನಲ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ, ಎಕನಾಮಿಕ್ ಫ್ಯಾಕ್ಟರ್ಸ್ ಮತ್ತು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಇವಾಗ ಸೋಷಿಯಲ್ ಬಿಹೇವಿಯರ್, ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಕಾಂಪೊನೆಂಟ್, ರಿಲಿಜಿಯಸ್ ಕಾಂಪೊನೆಂಟ್ ಅನ್ನ ಕನ್ಸಿಡರ್ ಮಾಡಬಹುದು, ಪೊಲಿಟಿಕಲ್ ಕಾಂಪೊನೆಂಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕಾಂಪೊನೆಂಟ್ ಮತ್ತು ಸೈಂಟಿಫಿಕ್ ಕಾಂಪೊನೆಂಟ್, ಇವುಗಳನ್ನೆಲ್ಲ ನಾವು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಎಕನಾಮಿಕ್ ಫ್ಯಾಕ್ಟರ್ಸ್ ನಡಿನಲ್ಲಿ ನೋಡಿರೋ ಪ್ರಕಾರ ಇದು ಆಲ್ರೆಡಿ ನೋಡಿರೋಂತೆ ನ್ಯಾಚುರಲ್ ರಿಸೋರ್ಸಸ್ ಇದಾವೆ, ಇನ್ಕ್ಲೂಡಿಂಗ್ ಎನರ್ಜಿ ರಿಸೋರ್ಸಸ್ ಅಂತ ಕೊಟ್ಟಿದ್ದಾರೆ, ಲೇಬರ್ ಫೋರ್ಸ್ ಅಂಡ್ ಪಾಪ್ಯುಲೇಷನ್ ಇರ್ಬೋದು, ಹಾಗೂ ಕ್ಯಾಪಿಟಲ್ ಫಾರ್ಮೇಷನ್ ಆಗಿರ್ಬೋದು, ಟೆಕ್ನಾಲಜಿ ಅಂಡ್ ಇನೋವೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದು ವೇಳೆ ಇದು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಅಥವಾ ಸೈಂಟಿಫಿಕ್ ಕಾಂಪೋನೆಂಟ್ಸ್ ರಿಸರ್ಚ್ ರಿಲೇಟೆಡ್ ಇರತಕ್ಕಂಥ ನೋಡಿದ್ರೆ ಅದು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಆಗುತ್ತೆ. ಅಥವಾ ಈ ಒಂದು ಟೆಕ್ನಾಲಜಿ ಅಥವಾ ಇನೋವೇಷನ್ ಇಂದ ನಾವು ಅರ್ನಿಂಗ್ ಅನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನ ನಾವು ಎಕನಾಮಿಕ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಆರ್ಗನೈಸೇಷನ್ ಲೆವೆಲಲ್ಲೂ ಸಹ ಎಕನಾಮಿಕ್ ಆಕ್ಟಿವಿಟೀಸ್ಗಳ ಆಧಾರದ ಮೇಲೆ ನಾವು ಏನು ಮಾಡ್ಬೋದು, ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಜನರಲ್ ಆಗಿ ಈ ರೀತಿ ಅಂತ ಐಡಿಯಾ ನಿಮಗೆ ಗೊತ್ತಿರಬೇಕು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕ್ವಶನ್ ಆನ್ಸರ್ ಸೋಷಿಯಲ್ ಬಿಹೇವಿಯರ್ ಅನ್ನು ನಾವು ನಾನ್ ಎಕಾನಮಿಕ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನ್ಯಾಷನಲ್ ಇನ್ಕಮ್ ರಿಪ್ರೆಸೆಂಟ್ಸ್. ಸೊ ಇದರ ಒಂದು ಡೆಫಿನೇಷನ್ ಯಾವ ರೀತಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ನ್ಯಾಷನಲ್ ಇನ್ಕಮ್ಗೆ ಸಂಬಂಧಪಟ್ಟಂತಹ ಈ ಫಾರ್ಮುಲಾ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನೀವು ಮೆನ್ಷನ್ ಮಾಡಿದಾದ್ಮೇಲೆ ಇನ್ ಕೇಸ್ ಅದು ಸರಿ ಇಲ್ಲ ಅಂದ್ರೆ ನಾಳೆ ನಾವು ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸ್ಕೊಡಿ. ಸೊ ಇಷ್ಟು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.